ಏನು ರೇಷಿಯೋ ಇದೆ ಅಲ್ಲಿ? ಹಾಗಾದರೆ ಇದರಲ್ಲಿ ಚತುರ್ಮುಖನ ಶರೀರದಲ್ಲಿ ಇರತಕ್ಕ ಸತ್ವ ರಜಸ್ಸು ತಮಸ್ಸುಗಳ ರೇಷಿಯೋ ಏನು? 10 ಅಂಶ ಸತ್ವಗುಣ, 1 ಅಂಶ ರಜೋಗುಣ, 10ನೇ 1 ಅಂಶ ತಮಗುಣ. ಇದು ಇಷ್ಟು ಮಿಶ್ರಣ ಆಗಿ ಈ ಚತುರ್ಮುಖನ ಶರೀರ ಆಯಿತು. ಹೌದು, ಅಲ್ಲಿ ರಜೋಗುಣ ತಮೋಗುಣ ಇಲ್ಲದೆ, ಆದರೆ ವಸ್ತುತಃ ಇಡೀ ಸೃಷ್ಟಿಯಲ್ಲಿ ಚತುರ್ಮುಖನ ಶರೀರ ಅನ್ನೋದು ಅತ್ಯಂತ ಸತ್ವಮಯ. ಯಾಕೆಂದರೆ ಉಳಿದದ್ದೆಲ್ಲ ಮತ್ತು ರಜಸ್ಸು ತಮಸ್ಸು ಬೆಳ್ಕೋತಾ ಹೋಗುತ್ತೆ. 1 ಅಂಶ ರಜಸ್ಸಿದೆ, 10ನೇ 1 ಅಂಶ ತಮಸ್ಸಿದೆ, ಆದರೆ ಅದನ್ನು ಗಣನೆಗೆ ಇಲ್ಲದಷ್ಟು ನಗಣ್ಯ. ಅದು 10 ಅಂಶ ಸತ್ವಗುಣ ಇತ್ತು, ಅದು ಚತುರ್ಮುಖನ ಶರೀರ ಆಯಿತು. ಅದೇ ವೈಷಮ್ಯ, ಗುಣಗಳ ವೈಷಮ್ಯ. ಆಗ ಇದೇ ಮಹತ್ತತ್ವ. ಮಹತ್ತತ್ವ ಅಂದರೆ ಏನಪ್ಪ? ಮಹತ್ತತ್ವ ಹುಟ್ಟಿತು ಅಂತಾರೆ. ಮಹತ್ತತ್ವ ಹುಟ್ಟುವುದು ಅಂದರೆ ಏನು? ನಮಗೀಗ ಅದರ ರೇಷಿಯೋ ಗೊತ್ತಾಯಿತು. ಚತುರ್ಮುಖನ ದೇಹ ಅಂತಂದರೆ 10 ಸತ್ವ, 1 ರಜಸ್ಸು, 10ನೇ 1 ತಮಸ್ಸು. ಇಡೀ ರಾಶಿಯಲ್ಲಿ ಇಷ್ಟು ಭಾಗ ಅವನ ದೇಹಕ್ಕೆ ಸೇರಿಕೊಂಡು ಮಹತ್ತತ್ವ ಅಂದರೆ ಏನು? ಮಹತ್ತತ್ವ ಸೃಷ್ಟಿಯಾಗೋದು ಅಂದರೆ ಏನು? ಅಲ್ಲಿಯ ತನಕ ಯಾವುದೇ ಒಂದು ಮಹತ್ವ ಅಂದರೆ ಕಣ್ಣಿಗೆ ಕಾಣತಕ್ಕ ಅಥವಾ ಗಮನಕ್ಕೆ ಬರುವ, ನಮ್ಮ ದೃಷ್ಟಿಗೆ ಗೋಚರವಾಗುವ ಅಥವಾ ನಮ್ಮ ಅವಗಾಹನೆಗೆ ಬರುವ ಯಾವ ವಿಕಾಸವೂ ಆಗಿರಲಿಲ್ಲ ಪ್ರಪಂಚದಲ್ಲಿ. ಅದು ಮೊದಲನೇ ವಿಕಾಸ. ಅದಕ್ಕೆ ಮಹತ್ವ ಅಂದರು. ಅತ್ಯಂತ ಅಣುವಾಗಿದ್ದದ್ದು ಮಹತ್ವ ಆಗಲಿಕ್ಕೆ ಪ್ರಾರಂಭ ಆಯಿತು. ಆವಾಗಲೂ ಕಾಣಲಿಲ್ಲ, ಆದರೆ ಸಣ್ಣದಿದ್ದದ್ದು ದೊಡ್ಡದಾಗಲಿಕ್ಕೆ ಪ್ರಾರಂಭ ಆಯಿತು ಅಂತ. ಮಹತ್ತಾಗಲಿಕ್ಕೆ ಪ್ರಾರಂಭ, ತೊಡಗುವಿಕೆ, ಅದರಿಂದ ಅದನ್ನು ಮಹತ್ತತ್ವ ಅಂದರು. ಏನದು ತತ್ವ? ಬ್ರಹ್ಮಾಂಡ ಮತ್ತು ಪಿಂಡಾಂಡ ಎರಡರಲ್ಲಿಯೂ ಮಹತ್ತತ್ವ ಅಂತಕ್ಕಂಥ ವಸ್ತುವನ್ನು ಪ್ರಾಚೀನ ಗುರುತಿಸ್ತಾರೆ. ನಮ್ಮ ದೇಹದಲ್ಲಿ ಮಹತ್ತತ್ವ ಅಂತಂದರೆ ಅದು ಚಿತ್ತ. ಚಿತ್ತ ಅಂತಂದರೆ ನಮ್ಮ ದೇಹದೊಳಗೆ ಮನಸ್ಸು ಮತ್ತು ಬುದ್ಧಿ, ಅಹಂಕಾರ, ಚಿತ್ತ ಅಂತ 4 ಅಂತರಂಗಗಳಿವೆ. ಮನಸ್ಸು ಗ್ರಹಣ ಮಾಡುತ್ತೆ. ಈಗ ನಾವು ಒಬ್ಬರು ಮಾತಾಡಿದ್ದನ್ನು ಕೇಳಿಕೊಂಡು ಗ್ರಹಣ ಮಾಡ್ತೇವೆ, ಮನಸ್ಸು ಗ್ರಹಣ ಮಾಡುತ್ತೆ. ಬುದ್ಧಿ ಅಲ್ಲಿರತಕ್ಕಂಥ ಸಂಶಯಗಳನ್ನು ಪರಿಹಾರ ಮಾಡಿ ತೀರ್ಮಾನ ಮಾಡುತ್ತೆ. ಅದನ್ನು ಆತ್ಮಸಾತ್ ಮಾಡುತ್ತೆ ಅಹಂಕಾರ. ಇದೆಲ್ಲ ಆದಮೇಲೆ ಬಹಳ ಮುಖ್ಯವಾದ ಕೆಲಸ ಚಿತ್ತ ಮಾಡುತ್ತೆ. ಯಾಕೆಂದರೆ ನಾಳೆ ಇವತ್ತು ಕೇಳಿದ್ದನ್ನು ನೆನಪಿಟ್ಟುಕೊಳ್ಳುವ ಕೆಲಸ ಅದು ಮಾಡುತ್ತೆ ಚಿತ್ತ. ಅದನ್ನು ಮೆಮೊರಿ ಶೆಲ್. ಬಹಳ ಜನರಿಗೆ ಇರೋದೇ ಇಲ್ಲ. ಇವತ್ತು ಕೇಳಿದ್ದು ನಾಳೆಗೆ ಉಳಿಯೋದೇ ಇಲ್ಲ. ಅದು ಎಂಥದೋ ಹೇಳಿದರು ಅಂತ ಅಷ್ಟೇ, ಏನೋ ಒಂದು ಹೇಳಿದರು ಅಂತ. ಅಂಥ ಕ್ಲಿಷ್ಟ ನಮ್ಮ ಮನುಷ್ಯನ ಬೆಳವಣಿಗೆಗೆ ಮುಖ್ಯ ಕಾರಣವಾಗಿರತಕ್ಕ ಆಸ್ಪೆಕ್ಟು ಚಿತ್ತ. ಯಾಕೆಂದರೆ ಆ ನೆನಪಿನಿಂದಾಗಿ ನಾವು ಬೆಳಿತೇವೆ. ಯಾರದ್ದೋ ಕೇಳ್ತೇವೆ, ಏನೋ ನಿನ್ನೆ ನೋಡಿದ್ದನ್ನು ನೆನಪಿಸ್ಕೊಳ್ತೇವೆ, ಕೇಳಿದ್ದನ್ನು ಅದರ ಕಾರಣಕ ಭಾವದಿಂದ ಒಂದು ಹೊಸತನ್ನು ಊಹಿಸ್ತೇವೆ. ಹೀಗೆ ಚಿತ್ತದಿಂದ, ಅದಕ್ಕೆ ವಿಜ್ಞಾನಮಯ ಕೋಶ ಅಂತ ಬರುತ್ತೆ. ಚಿತ್ತದಿಂದ ವಿಜ್ಞಾನ ಬೆಳೀತದೆ. ಚಿತ್ತ ಸ್ಮರಣ ಶಕ್ತಿ ಒಂದು ಇಲ್ಲದೇ ಇದ್ದರೆ ಮನುಷ್ಯನ ವಿಜ್ಞಾನ ಬೆಳೀತಿರಲಿಲ್ಲ, ಮನುಷ್ಯ ವಿಜ್ಞಾನಿ ಆಗ್ತಿರಲಿಲ್ಲ, ಏನೂ ಆಗೋದು ಸಾಧ್ಯ ಇಲ್ಲ. ಕೇಳುವುದು ಮರೆಯೋದು, ಬೆಳವಣಿಗೆಯೇ ಇಲ್ಲ, ಸ್ಟೇಟಸ್ಕೋ. ಆದರೆ ಕೇಳಿದ್ದನ್ನು ನೆನಪಿಟ್ಟುಕೊಂಡು, ನೋಡಿದ್ದನ್ನು ನೆನಪಿಟ್ಟುಕೊಂಡು, ಅದರಿಂದ ಹೊಸತನ್ನು ಊಹಿಸಿಕೊಂಡು ಹೊಸ ಹೊಸ ಅಂಶಗಳನ್ನು ಬೆಳೆಸುತ್ತಾ ಮನುಷ್ಯ ಆ ಇನ್ವೆನ್ಷನ್, ಬೌದ್ಧಿಕವಾಗಿ ಗೊತ್ತಿಲ್ಲದ ಸಂಗತಿಗಳನ್ನು ತಾರ್ಕಿಕವಾಗಿ ಊಹಿಸಿ ತೀರ್ಮಾನ ಮಾಡಿದ. ಅದಕ್ಕೆ ಕಾರಣ ಈ ಸ್ಮರಣ ಶಕ್ತಿ. ಆದ್ದರಿಂದ ನಮ್ಮ ದೇಹದಲ್ಲಿ ಸ್ಮರಣ ಶಕ್ತಿ, ಬ್ರಹ್ಮಾಂಡದಲ್ಲಿ ಮಹತ್ತತ್ವ ಹುಟ್ಟಿತು ಅಂತಂದರೆ ಸ್ಮರಣ ಶಕ್ತಿ ಹುಟ್ಟಿತು ಅಂತ ಅರ್ಥ. ಅದು ಯಾರಿಗೆ ಹುಟ್ಟೋದು? ಚತುರ್ಮುಖರಿಗಂತೂ ಮೊದಲೇ ಸ್ಮರಣ ಶಕ್ತಿ, ತವನಿಯನ್ನು ಮರೆವಿರಲಿಲ್ಲ. ಮತ್ತು ಯಾರಿಗೆ ಈ ಸೃಷ್ಟಿಯಲ್ಲಿ ಚತುರ್ಮುಖನ ಮೂಲಕ ಜಗತ್ತು ಸೃಷ್ಟಿಯಾಗತ್ತಲ್ಲ, ಸೃಷ್ಟಿಯಾಗತಕ್ಕಂಥ ಜೀವರಾಶಿ ಇದ್ದಾವಲ್ಲ, ಇನ್ನೂ ನಿದ್ರಾವಸ್ಥೆಯಲ್ಲಿವೆ, ಯಾವ ಎಚ್ಚರವೂ ಇಲ್ಲ, ಇನ್ನು ದೇಹ ಇಲ್ಲ, ಏನೂ ಬರಲಿಲ್ಲ. ಆತ್ಮಕ್ಕೆ ದೇಹ ಬರೋದು ಸೃಷ್ಟಿ ಆದಮೇಲೆ, ಇನ್ನು ಪಂಚಭೂತಗಳ ಸೃಷ್ಟಿ ಆದಮೇಲೆ. ಆತ್ಮ ಸೂಕ್ಷ್ಮವಾದ ಆತ್ಮ, ಲಿಂಗ ಶರೀರ ಒಂದಿತ್ತು, ಅದು ಬಿಟ್ಟರೆ ಇನ್ನೇನಿಲ್ಲ. ಅತ್ಯಂತ ಸೂಕ್ಷ್ಮವಾದ ಆತ್ಮ ಎಚ್ಚರ ತಪ್ಪಿ ಇತ್ತು. ಅದನ್ನು ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಅದಕ್ಕೆ ಎಚ್ಚರ ಆಗೋದು, ಆಮೇಲೆ ದೇಹ ಬರುವುದು ಎಲ್ಲ ಆಗಬೇಕು.
ಪ್ರಪಂಚದ ಎಲ್ಲೆಡೆ ಅನಂತ ಆತ್ಮಗಳು ನಿದ್ರಾವಸ್ಥೆಯಲ್ಲಿ ಇದ್ದವು. ಅದಕ್ಕೆ ನೆನಪಾಯಿತು ಅಂದರೆ ಎಚ್ಚರ ಆಯಿತು. ಸೊ ಅಷ್ಟು ಈಗ ಸೃಷ್ಟಿಯಾಗಬೇಕಾದ ಈ ಕಲ್ಪದಲ್ಲಿ ಸೃಷ್ಟಿಯಾಗಬೇಕಾದ ಜೀವಗಳಿಗೆ ಇರವಿನ ಅರಿವು ಬಂತು. ಅಸ್ಮಿತಾ ಪ್ರಜ್ಞೆ. ನಾನು ಇದ್ದೇನೆ, ಎಚ್ಚರ ಆಗೋದಕ್ಕೆ ಇದ್ದೇನೆ ಅನ್ನೋದೇ ಗೊತ್ತಿಲ್ಲ. ನಿದ್ರೆಯಲ್ಲಿ ಇರವಿನ ಅರಿವು ಇಲ್ಲ, ಇರುವಿಕೆಯ ನೆನಪಾಯಿತು, ಅಸ್ಮಿತಾ ಪ್ರಜ್ಞೆ ಬಂತು. ಅದು ಮೊದಲನೆಯ ವಿಕಾಸ ಸೃಷ್ಟಿಯಲ್ಲಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಕ್ರಿಯೇಷನ್. ಅಲ್ಲಿಯೂ ಏನು ಇದು ಅಂದರೆ ಬಹಳ ಮುಖ್ಯವಾದ ಮಹತ್ತತ್ವ. ಯಾಕೆ ಅಂದರೆ ಕಣ್ಣಿಗೆ ಕಾಣುವಷ್ಟು ಮಹತ್ತಲ್ಲ ಅದು. ಆದರೆ ನಮಗೆ ಇರವಿನ ಅರಿವು ಬರೆದ ಮುಂದಿನ ಬೆಳವಣಿಗೆಯೇ ಇಲ್ಲ. ಅದರಿಂದ ಸೃಷ್ಟಿಯಲ್ಲಿ ಬಹಳ ಮಹತ್ವದ ಸಂಗತಿ ಅದು. ಅದು ಚಿತ್ತ, ಯೂನಿವರ್ಸಲ್ ಚಿತ್ತ, ಅದು ವಿಶ್ವದ ಚಿತ್ತ. ಅದು ಇಡೀ ಜೀವಜಾತಕ್ಕೆ ಇರವಿನ ಅರಿವು ಬಂತು, ಮಹತ್ತತ್ವ ಸೃಷ್ಟಿಯಾಯಿತು. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ವೈಬ್ರೇಷನ್, ಗುಣಗಳಲ್ಲಿ ಆಗಿರತಕ್ಕಂಥ ಕಂಪನ ಇದೆ. ಎಲ್ಲ ರಜೋರಾಶಿಯಲ್ಲಿರ್ತಕ್ಕಂಥ ಸಮಸ್ತ ರಜಸ್ಸು ತಮಸ್ಸಿನ ಒಂದು ಅಂಶ ಸೇರಿ ಗುಣವೈಷಮ್ಯ ಆಯಿತು. ಗುಣವೈಷಮ್ಯಂ ಅಂದರೆ ಮಹತ್ತತ್ವ ಮತ್ತು ಚತುರ್ಮುಖನ ಶರೀರ. ಅದಕ್ಕೆ ಗುಣವೈಷಮ್ಯ ಆಯಿತು ಅಂತ. ಮಹತ್ತತ್ವ ಬಂತು, ಮಲಗಿದ್ದ ಜೀವಕ್ಕೆ ಎಚ್ಚರ ಆಯಿತು, ಇರವಿನ ಅರಿವು ಬಂತು. ತಮಾಷೆ ಏನು ಗೊತ್ತುಂಟ? ಇರವಿನ ಅರಿವು ಬಂದ ಮೇಲೆ ಕೂಡ ನಾನು ಅನ್ನೋ ಅರಿವಿಲ್ಲ. ಎಚ್ಚರ ಆಯಿತು ಅಷ್ಟೇ. ನನಗೆ ಎಚ್ಚರ ಆಯಿತು ಅಂತ ಇನ್ನೂ ಬರಲಿಲ್ಲ ಜ್ಞಾನ. ಎಲ್ಲೋ ಹೊಸ ಜಾಗದಲ್ಲಿ ಕೂತ್ಕೊಂಡಾಗ ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆದಾಗ ಎಲ್ಲಿದ್ದೇನೆ, ಯಾರು, ಏನು ಒಂದು ಗೊತ್ತಾಗೋದಿಲ್ಲ ನೋಡಿ. ಆ ಥರ ನನಗೆ ಎಚ್ಚರ ಆಯಿತು ಅನ್ನೋ ಪ್ರಜ್ಞೆ ಜೀವಕ್ಕೆ ಇನ್ನೂ ಬರಲಿಲ್ಲ. ನೆಕ್ಸ್ಟ್ ಸ್ಟೆಪ್ಪಿನಲ್ಲಿ ಆ ಚತುರ್ಮುಖನ 4 ಅಂಶಗಳುಂಟಲ್ಲ, ಸತ್ವದಲ್ಲಿದ್ದ ರಜೋಗುಣ, ರಜಸ್ನಲ್ಲಿದ್ದ ರಜೋಗುಣ ಮತ್ತು ತಮಸ್ನಲ್ಲಿದ್ದ ರಜೋಗುಣ ಮತ್ತು ತಮಸ್ಸಿನ ಒಂದು ಅಂಶ. ಇದು ಇಷ್ಟರಲ್ಲಿ ಆ ತಮಸ್ಸಿನ ಒಂದು ಅಂಶ ಉಂಟಲ್ಲ, ಆ ತಮಸ್ಸಿನ ಒಂದು ಅಂಶದಿಂದ ಅಹಂಕಾರ ತತ್ವ ಹುಟ್ಟಿದ್ದು. ಆ ತಮಸ್ಸಿನ ಒಂದು ಅಂಶದಲ್ಲಿಯೂ 10 ಅಂಶ ಸತ್ವ ಇದೆ, 1 ಅಂಶ ರಜಸ್ಸಿದೆ, 10ನೇ 1 ಅಂಶ ತಮಸ್ಸಿದೆ. ಹಾಗಾಗಿ ಬ್ರಹ್ಮನ ದೃಷ್ಟಿಯಲ್ಲಿ ಶಿವನ ಸೃಷ್ಟಿ ತಾಮಸ ಸೃಷ್ಟಿ. ಯಾಕೆಂದರೆ ಅದು ಅವನ ದೇಹದಲ್ಲಿದ್ದಂಥ ತಮೋಗುಣ, 1 ಅಂಶ ತಮೋಗುಣದಿಂದ ಆದದ್ದು. ಆ ತಮೋಗುಣವೂ ಕೂಡ ಸತ್ವ ರಜಸ್ ತಮಸ್ಸುಗಳ ಮಿಶ್ರಣ. 10 ಸತ್ವ ಇದೆ, 1 ರಜಸ್ಸಿದೆ, 10ನೇ 1 ತಮಸ್ಸಿದೆ. ಹಾಗಾಗಿ ಚತುರ್ಮುಖನ ಸೃಷ್ಟಿಗೆ ಕಾರಣವಾದ ಗುಣವೈಷಮ್ಯದ 1 ತಮಸ್ಸಿನಿಂದ, ಆ ತಮಸ್ಸಿನ 10ನೇ 1 ಅಂಶದ ಸತ್ವರಜ ತಮೋಗುಣಗಳಿಂದ ಅಹಂಕಾರ ತತ್ವದ ಸೃಷ್ಟಿಯಾಯಿತು. ಅದರ ಅಭಿಮಾನಿ ಶಿವ. ಅದೇ ಶಿವನನ್ನು ತಮೋಗುಣದಿಂದ ಶಿವನ ಸೃಷ್ಟಿ ಅಂದರೆ ಇಷ್ಟೇ. ಅದು ಇವರಿಬ್ಬರೂ ಕೂಡ ಪ್ರಪಂಚದ ದೃಷ್ಟಿಯಲ್ಲಿ ಮಹಾಸತ್ವಗುಣ ಅದು. ಆದರೆ ಚತುರ್ಮುಖನ ದೃಷ್ಟಿಯಲ್ಲಿ ಶಿವ ತಾಮಸ. ಅದು ನಮ್ಮ ದೃಷ್ಟಿಯಲ್ಲಿ ಅವರು ತಾಮಸ ಅಲ್ಲೇ ಅಲ್ಲ, ಸತ್ವ ಮಹಾಸತ್ವ. ಅವ್ರಲ್ಲಿರ್ತಕ್ಕಂಥ ರಜಸ್ಸು ತಮಸ್ಸುಗಳು ಲೆಕ್ಕಕ್ಕೆ ಸಿಗದಷ್ಟು ಸೂಕ್ಷ್ಮ ಅದು. ಆ ಶಿವ ಅವನು ಸೃಷ್ಟನಾದ, ಅವನಿಂದ ಅಭಿಮನ್ಯಮಾನವಾದ ಒಂದು ತತ್ವ ಹುಟ್ಟಿತು. ಯಾಕೆಂದರೆ ಯಾವತ್ತೂ ಒಂದು ಸಂಗತಿ ಏನಾದರೂ ನಮ್ಮಲ್ಲಿ ಭಾರತೀಯ ತತ್ವಶಾಸ್ತ್ರದಲ್ಲಿ ಸೃಷ್ಟಿ ಅಂದರೆ ಕೇವಲ ಜಡದ ಸೃಷ್ಟಿ ಇಲ್ಲ. ಬೇರೆ ಸೈಂಟಿಸ್ಟ್ಗಳೆಲ್ಲ ಬರೀ ಜಡದ ಸೃಷ್ಟಿಯನ್ನು ಒಪ್ಪುತ್ತಾರೆ. ನಮ್ಮಲ್ಲಿ ಜಡದ ಸೃಷ್ಟಿ, ಕೇವಲ ಜಡದ ಸೃಷ್ಟಿ ಇಲ್ಲ. ಒಂದು ವಸ್ತು ಹುಟ್ಟಿತು ಅಂದರೆ ಅದರೊಟ್ಟಿಗೆ ಅದರ ಅಭಿಮಾನಿ ದೇವತೆ ಸಹಿತವಾಗೇ ಹುಟ್ಟೋದು. ಬರೀ ಜಡ ಹುಟ್ಟೋದೇ ಇಲ್ಲ. ಅಭಿಮಾನಿ ದೇವತೆಗಳಿಲ್ಲದೆ ಬರೀ ಜಡಕ್ಕೆ ಅಸ್ತಿತ್ವವೇ ಅದನ್ನು ನಿಯಂತ್ರಿಸ್ತಕ್ಕಂಥ ದೇವತೆಗಳ ಮೂಲಕ. ಅಹಂಕಾರ ತತ್ವ ಹುಟ್ಟಿತು ಅಂದರೆ ಏನಾಯಿತು? ಅಹಂಕಾರ ತತ್ವ ಅಂದರೆ ನಾನು ಅನ್ನೋ ಅರಿವು ಹುಟ್ಟಿತಿಲ್ಲಿ ಈ ಜೀವಕ್ಕೆ, ಎಚ್ಚರಾದ ಜೀವಕ್ಕೆ. ನಾನು ಇಲ್ಲಿದ್ದೇನೆ, ಎಷ್ಟು ಗೊತ್ತಾಯಿತು. ಆ ನಾನು ಅನ್ನೋ ಅರಿವು ಕೊಟ್ಟವನು ಶಿವ. ಅದಕ್ಕೆ ಅವನು ಅಹಂಕಾರದ ದೇವತೆ ಅಂತ. ಆ ನಾನು ಅಂತ ಅಹಂಕಾರ ಉಂಟಲ್ಲ, ಅದರಲ್ಲಿ ಏನಿತ್ತು? 10 ಸತ್ವ, 1 ರಜಸ್ಸು, 1 ತಮಸ್ಸು ಸೇರಿ ಅಹಂಕಾರ ತತ್ವ ಹುಟ್ಟಿದೆ. ಹಾಗೆ ಅದರಲ್ಲೂ ಸತ್ವ ರಜಸ್ಸು ತಮಸ್ಸು ಉಂಟಲ್ಲ, ಅದರಿಂದಲೇ ಅಹಂಕಾರ ತತ್ವ 3 ವಿಧ ಆಯಿತು. ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ಆ 3 ವಿಧದಿಂದ 3 ವಿಧವಾದ ಸೃಷ್ಟಿ ಆಯಿತು. ಅವನ ಸೃಷ್ಟಿ ಮುಕ್ಕಣ್ಣನ ಸೃಷ್ಟಿಯಾಯಿತು, 3 ಕಡೆಯಿಂದ ಸೃಷ್ಟಿಯಾಯಿತು. ಅದರಲ್ಲಿ ಸಾತ್ವಿಕ ಅಹಂಕಾರದಿಂದ ದೇವತೆಗಳು ಹುಟ್ಟಿದರು, ರಾಜಸ ಅಹಂಕಾರದಿಂದ ಇಂದ್ರಿಯಗಳು ಹುಟ್ಟಿದವು, ತಾಮಸ ಅಹಂಕಾರದಿಂದ ಪಂಚಭೂತಗಳು ಹುಟ್ಟಿದವು. ಇದು 3.
ಆ ಅದರಲ್ಲಿ ಭೂತಸರ್ಗಸ್ತೃತೀಯಸ್ತು, ಅದನ್ನು ಎರಡನೇ ಸೃಷ್ಟಿ ಏನಾಯ್ತು ಈಗ, ದ್ವಿತೀಯಸ್ತು ಅಹಮಹ, ಅಹಂಕಾರದ ಸೃಷ್ಟಿ ಆಯ್ತಲ್ಲ. ಆ ಅಹಂಕಾರದ ಸೃಷ್ಟಿಯಲ್ಲಿ ಏನೆಲ್ಲ ಸೇರಿಕೊಂಡಿತು ಅಂದರೆ ಯತ್ರ ಭೂತೇಂದ್ರಿಯ, ಅಲ್ಲಿ ಏನದು ಪಂಚಭೂತಗಳು, ಪಂಚ ವಿಷಯಗಳು, ಇಂದ್ರಿಯಗಳು ಎಲ್ಲ ಇನ್ನು ಮುಂದೆ ಸೃಷ್ಟಿಯಾಗ, ಅದು ಅಂತರ್ಗತವಾಗಿದೆ. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಆಮೇಲೆ ಶಬ್ದಸ್ಪರ್ಶ ರೂಪ ರಸಗಂಧಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇವೆಲ್ಲ ಅಂತರ್ಗತವಾಗಿರತಕ್ಕಂಥ ಅಹಂಕಾರ ತತ್ವದಿಂದ ಮುಂದೆ ಪಂಚಭೂತಗಳ ಸೃಷ್ಟಿಯಾಗುವುದು. ಇನ್ನು ಬ್ರಹ್ಮಾಂಡ ಸೃಷ್ಟಿಯ ಮೊದಲಾದಂಥ ಸೃಷ್ಟಿ, ಪಂಚಭೂತ ಇನ್ನೂ ಸೃಷ್ಟಿಯಾಗಲಿಲ್ಲ. ಭೂತಸರ್ಗ ತೃತೀಯಸ್ತು, ಮೂರನೇ ಹಂತದಲ್ಲಿ ಪಂಚಭೂತಗಳು ನಿರ್ಮಾಣವಾದವು. ಅದ್ಯಾವುದರಿಂದ? ಶಿವನ ಅಹಂಕಾರ ತತ್ವದ ತಾಮಸ ಅಂಶದಿಂದ. ಅದರಲ್ಲಿ 10 ಸತ್ವಗುಣ, 1 ರಜೋಗುಣ, 10ನೇ 1 ತಮೋಗುಣ ಇತ್ತಲ್ಲ, ಆ 10ನೇ 1 ತಮೋಗುಣದಲ್ಲಿ ಕೂಡ ಈ ಗಮನಿಸಿ ಚಮತ್ಕಾರ, ಆ 10ನೇ 1 ತಮೋಗುಣದಲ್ಲಿ 10 ಸತ್ವ, 1 ರಜಸ್ಸು, 10ನೇ 1 ತಮಸ್ಸಿದೆ ಅದರಲ್ಲಿ ಕೂಡ. ಸೊ ಅದರಲ್ಲಿ ಇರ್ತಕ್ಕಂಥ ಸತ್ವ ರಜಸ್ ತಮೋ ಗುಣಗಳಿಂದ, ಯಾಕೆಂದರೆ ಅದರ ನಂತರ ಆಗ್ತಕ್ಕ ತಾಮಸ್ಸು ದೇವತೆಗಳಿದ್ದಾರಲ್ಲ, ಅವರು ತಾಮಸರಲ್ಲ, ಅವರು ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳೇ. ಆದರೆ ನಮ್ಮ ದೃಷ್ಟಿಯಿಂದ ಅವರೆಲ್ಲರೂ ಸಾತ್ವಿಕರೇ. ಅದು ಚತುರ್ಮುಖನ ದೃಷ್ಟಿಯಿಂದ ಅವರು ತಾಮಸ್ಸರು. ಯಾಕೆಂದರೆ ಅವರ ಅರಿವು ಇವರ ಅರಿವಿಗಿಂತ ಬಹಳ ದೂರದಲ್ಲಿದೆ. ದೇವತೆಗಳನ್ನು ಈ ಶಿವ ಸೃಷ್ಟಿ ಮಾಡಿರ್ತಕ್ಕಂಥ ದೇವತೆಗಳು, ಪಂಚಭೂತಗಳು, ದೇವತೆಗಳು, ಮನಸ್ಸು, ಜ್ಞಾನೇಂದ್ರಿಯ, ಅದನ್ನು ಪಂಚಭೂತ ಸರ್ಗ, ಅದೇನು ಅಂದರೆ ತನ್ಮಾತ್ರ ದ್ರವ್ಯ ಶಕ್ತಿಮಾನ್. ಮೂರನೇ ಹಂತದಲ್ಲಿ ವಾಸ್ತವಿಕವಾಗಿ ಇಂದ್ರಿಯ ಸೃಷ್ಟಿ ಆದಮೇಲೆ ಪಂಚಭೂತಗಳ ಸೃಷ್ಟಿಯಾದ್ದು. ಇಲ್ಲಿ ಅದನ್ನು ತಿರುಗಿಸಿ ಹೇಳ್ತಾರೆ ಅಷ್ಟೇ. ಪಂಚಭೂತಗಳ ಸೃಷ್ಟಿಯಾಗುವ ಮುಂಚೆ ಇಂದ್ರಿಯಗಳ ಸೃಷ್ಟಿಯಾಗಿದೆ. ಅದು ಇಲ್ಲಿ ಇಂದ್ರಿಯಗಳ ಸೃಷ್ಟಿಯಿಂದ ಮೊದಲು ಪಂಚಭೂತಗಳ ಸೃಷ್ಟಿ ಹೇಳ್ತಾರೆ. ಪಂಚಭೂತಗಳ ಸೃಷ್ಟಿಯಲ್ಲಿ ಏನು ಶಕ್ತಿ ಬಂತು? ಅಲ್ಲಿ ತನಕ ಏನು ಪ್ರಪಂಚದಲ್ಲಿ ವ್ಯಕ್ತವಾದ ಶಕ್ತಿ, ತನ್ಮಾತ್ರ ದ್ರವ್ಯ ಶಕ್ತಿಮಾನ್. ಪಂಚಭೂತಗಳು ಸೃಷ್ಟಿಯಾದವು. ಅಂದರೆ ಆಕಾಶ ಸೃಷ್ಟಿಯಾಯಿತು, ಗಾಳಿ ಅಂದರೆ ಇದು ಪಂಚಭೂತಗಳ ಸೃಷ್ಟಿಯಲ್ಲಿ ಮೊದಲು ಆಕಾಶದ ಸೃಷ್ಟಿಯಾಯಿತು. ನಾನು ಹಿಂದೆ ಅನೇಕ ಬಾರಿ ಹೇಳಿದ್ದೆ, ಆಕಾಶ ಸೃಷ್ಟಿಯಾಗುವುದಂದರೆ ಏನು? ಆಕಾಶದಲ್ಲಿ ಒಂದು ವಿಶೇಷ ಉಂಟಾಗುವುದಷ್ಟೇ. ಆಕಾಶ ಅಂದರೆ ಸ್ಪೇಸ್ ತಾನೇ, ಅದು ಹುಟ್ಟುವುದು ಹೇಗೆ? ಅದು ಹುಟ್ಟೋಲ್ಲ. ಆದರೆ ಆಕಾಶದಲ್ಲಿ ಶಾಸ್ತ್ರದಲ್ಲಿ ಏನಂತಾರೆ ಗೊತ್ತುಂಟ? ಯಾವುದೋ ಒಂದು ವಿಶೇಷ ಹುಟ್ಟುವುದಕ್ಕೆ ಹುಟ್ಟುವುದು ಅಂತ ಹೇಳೋದು. ಬೇರೆ ಹುಟ್ಟುವುದು ಅಂತ ಒಂದು ಕಾರ್ಯಕ್ರಮ ಇಲ್ಲ. ಯಾವುದಕ್ಕೆ? ಜೀವ ಹುಟ್ಟುತ್ತಾನ? ಯಾವುದೂ ಹುಟ್ಟೋಲ್ಲ. ಯಾವುದೋ ಒಂದು ಇಲ್ಲದ ವಿಶೇಷ ಬರುವುದಕ್ಕೆ ಹುಟ್ಟುವುದು ಅಂತ ಹೇಳೋದು. ಜೀವ ಹುಟ್ಟಿತು ಯಾಕೆಂದರೆ ಅದು ಇಲ್ಲದೊಂದು ಶರೀರ ಬಂತು ಅಷ್ಟೇ. ಆಕಾಶದಲ್ಲಿ ಮೊದಲು ಇಲ್ಲದ ಒಂದು ವಿಶೇಷ ಬಂತು, ಅದಕ್ಕೆ ಆಕಾಶ ಹುಟ್ಟಿತು. ಹುಟ್ಟುವುದು ಅಂದರೆ ಶಾಸ್ತ್ರೀಯವಾದ ಡೆಫಿನೇಷನ್ ಇಷ್ಟೇ, ಪರಾಧೀನ ವಿಶೇಷ ಪ್ರಾಪ್ತಿ. ಇನ್ನೊಬ್ಬ ನಮ್ಮ ಅಧೀನ ಅಲ್ಲದ ಇನ್ಯಾವುದೋ ಒಂದು ಶಕ್ತಿಯಿಂದ ನಮಗೆ ಇಲ್ಲದ ಒಂದು ವಿಶೇಷ ಬರುವುದುಂಟಲ್ವ, ಅದೇ ಹುಟ್ಟುವುದು ಅಂದರೆ. ಎಲ್ಲ ಕಡೆಯೂ ಇದು ಬಿಟ್ಟು ಬೇರೆ ಜನನ ಅಂತ ಅನ್ನೋದಕ್ಕೆ ಬೇರೆ ಅರ್ಥವೇ ಇಲ್ಲ. ಆಕಾಶದಲ್ಲಿ ಅದು ಬಯಸಿ ಅಲ್ಲ, ಪರಾಧೀನವಾಗಿ ಆಕಾಶದಲ್ಲಿ ಒಂದು ವಿಶೇಷ ಹುಟ್ಟಿತು, ಅದು ಆಕಾಶ ಹುಟ್ಟಿತು. ಆತ್ಮನ ಆಕಾಶ ಸಂಭೂತ. ಆಕಾಶ ಹುಟ್ಟುವುದು ಅಂದರೆ ಆಕಾಶದಲ್ಲಿ ಒಂದು ವಿಶೇಷ ಹುಟ್ಟಿತು ಅಂತಾಯಿತು. ಅದು ಶಿವನಿಂದ ಹುಟ್ಟಿದ್ದು ಅಷ್ಟೇ ಅಲ್ಲ, ಶಿವನ ಹಿನ್ನೆಲೆಯಲ್ಲಿ ಚತುರ್ಮುಖನೂ ಇದ್ದಾನೆ, ಅದರ ಹಿನ್ನೆಲೆಯಲ್ಲಿ ನಾರಾಯಣನೂ ಇದ್ದಾನೆ. ಸೃಷ್ಟಿಯಾಯಿತು. ಆ ಸೃಷ್ಟಿ ಏನು ವಿಶೇಷ ಬಂತು? ಸೃಷ್ಟಿಯಲ್ಲಿ ವಿಶೇಷ ಏನು ಬಂತು? ವಿಶೇಷ ಏನು ಬಂತು ಅಂತಂದರೆ, ಆಕಾಶದಲ್ಲಿ ಬರೀ ಆಕಾಶ ಇತ್ತು. ಅದು ಏನಿಲ್ಲ, ವರ್ಣ ಇಲ್ಲ, ಕಣ್ಣಿಗೆ ಕಾಣುವಂಥ ವರ್ಣ ಇಲ್ಲ ಆಕಾಶದಲ್ಲಿ. ಸೃಷ್ಟಿಯಾಗುವ ಮುಂಚೆ ನಿರ್ಮಾಣದ ಆಕಾಶದಲ್ಲಿ ಒಂದು ಕಲರ್ ಪ್ಯಾಚ್ ಬಂತು, ಕಣ್ಣಿಗೆ ಕಾಣದ ವರ್ಣ ಬಂತು ಅಂದರು. ಅದನ್ನೇ ನಾವಿವತ್ತು ಅತೀತ ನೀಲ, ಅಲ್ಟ್ರಾವೈಲೆಟ್ ಅಂತೇವೆ. ಅದು ಸೃಷ್ಟಿ ಸಾಪೇಕ್ಷವಾದ ಆಕಾಶದಲ್ಲಿ ಮಾತ್ರ ಇರತಕ್ಕಂಥ. ಆಕಾಶಕ್ಕೆ ಒಂದು ಇಲ್ಲದ್ದು ಬಂತು. ಏನು ಬಂತು? ಅಲ್ಟ್ರಾವೈಲೆಟ್ ಪ್ಯಾಚ್ ಬಂತು, ಒಂದು ಬಣ್ಣದ ಕವಚ ಬಂತು. ಆಕಾಶಕ್ಕೆ ಬಣ್ಣ ಬಂತಲ್ಲ, ಅದೇ ಆಕಾಶ ಹುಟ್ಟುವುದು. ಅಂದರೆ ಆಕಾಶಕ್ಕೆ ಬಣ್ಣ ಹುಟ್ಟಿದಯ್ಯ, ಅದೇ ಆಕಾಶ ಹುಟ್ಟೋದು. ಅದು ಕಣ್ಣಿಗೆ ಕಾಣದ ಬಣ್ಣ ಹುಟ್ಟಿತ್ತು ಅಂದ್ರೆ ಮಾತಾಡಿ, ಅದು ವಿಶೇಷ. ಅವ್ರಿಗೆ ಗೊತ್ತಿದೆ ಅದು ಕಾಣೋಲ್ಲ ಅಂತ. ಕಣ್ಣಿಗೆ ಕಾಣದ ನೀಲವರ್ಣ ಆಕಾಶದಲ್ಲಿ ಹುಟ್ಟಿತು, ಅದೇ ಆಕಾಶ ಹುಟ್ಟುವುದು.
ಆಯಿತು. ಆಮೇಲೆ ಆಕಾಶದಲ್ಲಿ ಮತ್ತೆ ಈ ಗುಣವೈಷಮ್ಯದಿಂದ ಕಂಪನ ಉಂಟಾಯಿತು, ಗಾಳಿ ಹುಟ್ಟಿತು. ಆಕಾಶದಲ್ಲಿ ಅದರಿಂದ ಆಕಾಶ ಗಾಳಿ ಆಯಿತು, ಗಾಳಿಯ ಒತ್ತಡದಿಂದ ಬೆಂಕಿ ಹುಟ್ಟಿತು, ಬೆಂಕಿಯ ಶೆಖೆಗೆ ನೀರು ಹುಟ್ಟಿತು, ನೀರು ಗಟ್ಟಿಯಾಗಿ ಮಣ್ಣಾಯಿತು. ಹೀಗೆ ಆಕಾಶ ಆಯಿತು, ಗಾಳಿ ಆಯಿತು, ಬೆಂಕಿ ಆಯಿತು, ನೀರಾಯಿತು, ಮಣ್ಣಾಯಿತು. ಪಂಚಭೂತಗಳು. ಅದರಲ್ಲಿ ತನ್ಮಾತ್ರ ದ್ರವ್ಯ ಶಕ್ತಿಮಾನ್, ಅದರಲ್ಲಿ 2 ಶಕ್ತಿಗಳು ಹುಟ್ಟಿದವು ಈಗ. ಒಂದು ತನ್ಮಾತ್ರ ಶಕ್ತಿ ಅಂತ. ತನ್ಮಾತ್ರ ಅಂದರೆ ಅದರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತ. ತನ್ಮಾತ್ರ ಅದರಲ್ಲಿ ಮಾತ್ರ ಇರುವಂಥ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಆಕಾಶದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಯಾವುದು? ಶಬ್ದ. ಶಬ್ದ ಹುಟ್ಟಿತು ಆಕಾಶ ಹುಟ್ಟಿದಾಗ, ಗಾಳಿ ಹುಟ್ಟಿತು, ಸ್ಪರ್ಶ ಹುಟ್ಟಿತು. ಇಷ್ಟಾದರೂ ಕಣ್ಣಿಗೇನು ಕಾಣಲಿಲ್ಲ. ಆಕಾಶದಲ್ಲಿ ಶಬ್ದ ಹುಟ್ಟಿತು, ಆದರೆ ಅದು ಕಿವಿ ಕೇಳಲಿಲ್ಲ. ಕಿವಿ ಕೇಳಬೇಕಾದ್ರೆ ಗಾಳಿಯಿಂದ ಅದು ಬರಬೇಕು. ಸೊ ಗಾಳಿ, ಆಕಾಶದ ಶಬ್ದ ಹುಟ್ಟಿತು, ಗಾಳಿಯಿಂದ ಶಬ್ದ ಕೇಳಿಸಿತು. ಅಷ್ಟೇ ಅಲ್ಲ, ಗಾಳಿ ಮೈಗೆ ಸ್ಪರ್ಶ ಆಯಿತು, ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇದೆ ಅಂತ. ನಮಗೆ ಗಾಳಿಯನ್ನು ನಾವು ಚರ್ಮದ ಮೂಲಕ ಅನುಭವಿಸುವಂತೆ ಆಯಿತು. ಆಕಾಶಕ್ಕೆ ಯಾವ ಇಂದ್ರಿಯದಿಂದಲೂ ಗ್ರಹಣ ಇಲ್ಲ. ಆಕಾಶ ಕಣ್ಣಿಗೆ ಕಾಣಿಸೋಲ್ಲ, ಶಬ್ದ ಕೇಳ್ಬೋದು, ಅದು ಕಿವಿಗೆ ಕೇಳಿಸೋಲ್ಲ, ಮೂಸ್ಲಿಕ್ಕೆ ಆಗೋಲ್ಲ, ಮುಟ್ಲಿಕ್ಕೆ ಆಗೋಲ್ಲ, ಏನೂ ಆಗೋಲ್ಲ. ಆಕಾಶವನ್ನು ಯಾವ ಇಂದ್ರಿಯವೂ ಗ್ರಹಿಸುವುದಿಲ್ಲ. ಹಾಗಾದರೆ ಆಕಾಶ ಯಾವ ಇಂದ್ರಿಯವು ಗ್ರಹಿಸುವುದಿಲ್ಲ ಅಂದರೆ ಆಕಾಶ ಉಂಟು ಅಂತ ನಿಮಗೆ ಹಾಗೆ ಗೊತ್ತಾಯಿತು? ಬರುತ್ತಲ್ಲ ಸಹಜವಾದ ಪ್ರಶ್ನೆ. ನಮಗೆ ಯಾವ ಇಂದ್ರಿಯವೂ ಆಕಾಶವನ್ನು ಗ್ರಹಿಸುವುದಿಲ್ಲ ಅಂದರೆ ಮತ್ತು ಆಕಾಶ ಇದೆ ಅಂದರೆ ಎಂಥದ್ದು ಅರ್ಥ? ಆಕಾಶ ಅನ್ನೋದು ಇಲ್ಲ. ಎಲ್ಲಿದೆ ಆಕಾಶ? ಏನು ಇಲ್ಲದೆ ಇರುವುದಕ್ಕೆ ಆಕಾಶ ಅನ್ನೋದು, ಏನೋ ಇರುವುದಕ್ಕಲ್ಲ. ಏನು ಇಲ್ಲದೆ ಇರುವುದು ಆಕಾಶ ಅಷ್ಟೇ. ಅಲ್ಲಪ್ಪ, ಆಕಾಶವಿದ್ದರೆ ಪ್ಯಾಚಲ್ಲಿ ಏನು ಬಂತು? ನೀಲವರ್ಣ ಅಲ್ಟ್ರಾವೈಲೆಟ್ ಎಲ್ಲಿ ಬಂತು? ಆದರೆ ಅದನ್ನು ಗ್ರಹಣ ಮಾಡುವ ಇಂದ್ರಿಯ ಯಾವುದು? ಪ್ರಾಚೀನರಿಗೆ ಇದರ ಕಲ್ಪನೆ ಇರಲಿಲ್ಲ. ಅದನ್ನು ಗ್ರಹಣೆ ಮಾಡುವ ಇಂದ್ರಿಯ ಯಾವುದು ಅನ್ನೋದನ್ನು ಯಾರೂ ಯೋಚಿಸಲೇ ಇಲ್ಲ. ಅದು ಕಡೆ ಆಕಾಶ ಅಂದರೆ ಶಬ್ದದಿಂದ ಆಕಾಶ ಇದೆ ಅಂತ ಊಹೆ ಮಾಡುವುದು ಏನೋ ಲಾಜಿಕ್ಕು. ಆಕಾಶವನ್ನು ಗ್ರಹಿಸುವ ಇಂದ್ರಿಯ ಇಲ್ಲ ಅಂತ. ಆಚಾರ್ಯ ಮಧ್ವರು ಹೇಳಿದರು, ನಿನ್ನ ಮನಸ್ಸು ಆಕಾಶವನ್ನು ಗ್ರಹಿಸುವುದಿಲ್ಲ, ನಿನ್ನ ಕಣ್ಣು ಕಿವಿ ಆಕಾಶವನ್ನು ಗ್ರಹಿಸುವುದಿಲ್ಲ. ನಿನ್ನ ಸ್ವರೂಪಭೂತವಾದಂಥ ಒಂದು ಇಂದ್ರಿಯ ಇದೆ, ಅದಕ್ಕೆ ಸಾಕ್ಷಿ ಅಂತ ಹೇಳ್ತೇವೆ, ಆತ್ಮಸಾಕ್ಷಿ ಅಂತ ಹೇಳಲ್ಲ. ಅದು ಸ್ವರೂಪ. ನಿನ್ನ ಸಾಕ್ಷಿ ಇಂದ್ರಿಯ ಆಕಾಶವನ್ನು ಗ್ರಹಣೆ ಮಾಡುತ್ತೆ ಅಂದರು. ಆಚಾರ್ಯ ಬರೋ ತನಕ ಆಕಾಶವನ್ನು ಗ್ರಹಣೆ ಮಾಡೋ ಒಂದು ಇಂದ್ರಿಯ ಇದನ್ನು ಕಲ್ಪನೆಯೇ ಇರಲಿಲ್ಲ ಯಾರಿಗೂ. ನಿನ್ನ ಸಾಕ್ಷಿ ಆಕಾಶವನ್ನು ಗ್ರಹಿಸುತ್ತೆ. ಆದ್ದರಿಂದ ಸಾಕ್ಷಿಯ ಒಂದು ಗುಣ ಏನು ಗೊತ್ತಾ? ಅದು ಯಾವತ್ತೂ ಕೂಡ ಸಾಕ್ಷಿ ಗ್ರಹಣ ಮಾಡಿದ್ದು ಸುಳ್ಳಾಗುವುದಿಲ್ಲ. ಈಗ ಮನಸ್ಸು ಗ್ರಹಿಸಿದ್ದು ಸುಳ್ಳಾಗುವುದು, ತಪ್ಪು ಗ್ರಹಿಸ್ಬೋದು. ಆದರೆ ಸಾಕ್ಷಿ ಯಾವತ್ತೂ ತಪ್ಪನ್ನು ಗ್ರಹಿಸುವುದು. ಆಕಾಶದ ಗ್ರಹಣ ಸಾಕ್ಷಿಯಿಂದ ಆಯಿತು, ಅದು ಎಂದೂ ಭ್ರಮೆ ಆಗೋದು ಸಾಧ್ಯ ಇಲ್ಲ. ಹಾಗೆ ಕಾಲ ಏನು? ಕಾಲ ಅಂದರೆ ಏನು? ಯಾವ ಇಂದ್ರಿಯ ನೋಡ್ತೀರಿ ನೀವು? ಕಾಣೋಲ್ಲ. ಆದರೆ ನಿಮ್ಮ ಆತ್ಮ ಗ್ರಹಣ ಮಾಡುತ್ತೆ, ಆತ್ಮ ಸಾಕ್ಷಿ ಇಂದ್ರಿಯ. ಆದ್ದರಿಂದ ಕಾಲಾಕಾಶಗಳು ಎಂದೂ ಭ್ರಮೆಗೆ ಒಳಗಾಗೋಲ್ಲ. ಆಗತ್ತೆ, ಇಲ್ಲ ಅಂತಲ್ಲ. ಆಕಾಶ ಭ್ರಮೆಗೆ ಒಳಗಾಗದೇ ಇದ್ದರೂ ಆಕಾಶದ ಡಿವಿಷನ್ಸಿಗೆ ಭ್ರಮೆ ಬರುತ್ತೆ. ಯಾಕೆಂದರೆ ನಾವು ಪರವೂರಿಗೆ ಹೋದಾಗ ಪೂರ್ವ ಯಾವುದು, ದಕ್ಷಿಣ ಯಾವುದು, ಪಶ್ಚಿಮ ಯಾವುದು ಒಂದು ಗೊತ್ತಾಗಲ್ಲ. ಪೂರ್ವ ಪಶ್ಚಿಮ ಅಂತ ಆಕಾಶದ ವಿಭಾಗ ಅಲ್ಲ. ಸ್ಪೇಸಿನಲ್ಲೇ ಪೂರ್ವದ ಸ್ಪೇಸು, ಪಶ್ಚಿಮದ ಅದು ಗೊತ್ತಾಗಲ್ಲ. ತಮಾಷೆ ಏನು ಅಂದರೆ, ಎಲ್ಲಿ ನಿರ್ಣಾಯಕವಾದ ಸಂಗತಿ ಇಲ್ಲ ಅಲ್ಲಿ ಸಾಕ್ಷಿ ತಟಸ್ಥ ಕೂತ್ಬಿಡುತ್ತೆ, ಗ್ರಹಣವೇ ಮಾಡೋಲ್ಲ. ಆವಾಗ ಅಲ್ಲಿ ಅರ್ಥ ಕೇಳಬೇಕಪ್ಪ, ಇಲ್ಲಿ ಪೂರ್ವ ಯಾವುದು, ದಕ್ಷಿಣ ಯಾವುದು, ಪಶ್ಚಿಮ ಯಾವುದು? ಅವ್ರು ಹೇಳ್ತಾರೆ ಇದು ಪೂರ್ವ ಅರ್ಥ. ಇನ್ನೊಬ್ಬರು ನಮಗೆ ಇದು ಪೂರ್ವ ಅಂತ ಹೇಳೋ ತನಕವೂ ನಮಗೆ ಪೂರ್ವದ ಗ್ರಹಣ ಆಗುವುದಿಲ್ಲ. ನಮಗೆ ನಮ್ಮ ಊರಲ್ಲಿ ಪೂರ್ವದ ಸಂಶಯವೇ ಬರೋದಿಲ್ಲ, ಅದು ಸಾಕ್ಷಿ ಗ್ರಹಣ ಮಾಡಿಬಿಡುತ್ತೆ. ಬೇರೆ ಕಡೆ ಹೋದಾಗ ಸಾಕ್ಷೀಂದ್ರಿಯ ಗ್ರಹಿಸದೆ ಸುಮ್ಮನೆ ಕೂತ್ಬಿಡುತ್ತೆ. ತೀರ್ಮಾನ ಇಲ್ಲದೆ ನಾನು ಗ್ರಹಿಸೋಲ್ಲ. ಹಾಗೆ ಇಂದ್ರಿಯಗಳು ಸಾಕ್ಷಿ ಕಾಲವನ್ನು, ಆಕಾಶವನ್ನು ಗ್ರಹಿಸ್ತವೆ. ಆಕಾಶ ಹುಟ್ಟಿತು, ಆಕಾಶದಿಂದ ಗಾಳಿ ಹುಟ್ಟಿತು, ಸ್ಪರ್ಶಕ್ಕೆ ಗೋಚರ ಆಯಿತು. ಆಕಾಶ ಯಾವ ಸಾಕ್ಷಿ ಇಂದ್ರಿಯಕ್ಕೆ ಅಲ್ಲದೆ ಹೊರಗಿನ ಯಾವ ಇಂದ್ರಿಯಕ್ಕೂ ಗೋಚರ ಆಗಲಿಲ್ಲ, ಮನಸ್ಸಿಗೂ ಗೋಚರ ಆಗಲಿಲ್ಲ. ಹೊರಗಿನ 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಒಟ್ಟಿಗೆ 6, ಅದು ಬಿಟ್ಟು 7ನೇದು ಸಾಕ್ಷಿ. ಸಾಕ್ಷಿಗೆ ಗ್ರಹಣ ಆಯಿತು. ಈ 6 ಇಂದ್ರಿಯಗಳಿಗೆ ಯಾವುದಕ್ಕೂ ಗೋಚರ ಆಗದೇ ಇದ್ದದ್ದು ಗಾಳಿ ಸ್ಪರ್ಶೇಂದ್ರಿಯಕ್ಕೆ ಗೋಚರ ಆಯಿತು. ಗಾಳಿಯಿಂದ ಸಂಘರ್ಷದಿಂದ ಬೆಂಕಿ ಹುಟ್ಟಿತು. ಬೆಂಕಿ ಹುಟ್ಟುವಾಗ ಮತ್ತೊಂದು ತನ್ಮಾತ್ರೆ ಹುಟ್ಟಿತು, ಯಾವುದು? ರೂಪ.
ಸ್ಪರ್ಶ ಹುಟ್ಟಿತು, ಶಬ್ದ ಹುಟ್ಟಿತು, ಶಬ್ದ ಸ್ಪರ್ಶ ಅಂದರೆ ರೂಪ ಹುಟ್ಟಿತು. ಬೆಂಕಿಯಲ್ಲಿ ರೂಪ ಹುಟ್ಟಿತು, ಕಣ್ಣಿಗೆ ಕಾಣಿಸಿತು. ಪ್ರಪಂಚ ದೃಗ್ಗೋಚರ ಆದದ್ದು ಬೆಂಕಿ ಸೃಷ್ಟಿ. ಅಲ್ಲಿ ತನಕ ನಿಮಗೆ ಗಾಳಿ ಆಕಾಶ ಮಾತ್ರ ಇತ್ತು, ಯಾವುದೂ ಕಾಣಿಸಲಿಲ್ಲ. ಬೆಂಕಿ ಹುಟ್ಟಿದಾಗ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ಒಂದು ಆಸ್ಪೆಕ್ಟ್ ಬಂತು, ರೂಪ ಬಂತು. ಆಮೇಲೆ ಕಣ್ಣಿಗೆ ಮೊದಲು ಕಣ್ಣು ಗ್ರಹಣ ಮಾಡಿತ್ತು. ಅದರ ನಂತರ ನೀರು ಬಂತು. ನೀರು ಬಂದಾಗ ರುಚಿ ಹುಟ್ಟಿತು, ನಾಲಿಗೆಗೆ ರುಚಿ ಆಯಿತು. ಅಲ್ಲಿ ತನಕ ನಾಲಿಗೆಗೆ ಏನು ಕೆಲಸ ಇತ್ತು? ಆಕಾಶವನ್ನು ನಾಲಿಗೆಯಲ್ಲಿ ರುಚಿ ನೋಡಲಿಕ್ಕಾಗೋಲ್ಲ, ಗಾಳಿಯನ್ನು ನಾಲಿಗೆಯಲ್ಲಿ ರುಚಿ ನೋಡಲಿಕ್ಕಾಗೋಲ್ಲ, ಬೆಂಕಿಯನ್ನು ನಾಲಿಗೆಯಲ್ಲಿ ಇಟ್ಕೊಂಡ್ರೆ ಗಂಡಾಂತರ. ಆದರೆ ನೀರು ಬಂದ ತಕ್ಷಣ, ನಾಲಿಗೆಗೆ ನೀರು ಹಾಕಿದ ತಕ್ಷಣ ರುಚಿಯಾಗಿದೆ. ಎಲ್ಲ ರಸಗಳು ಹುಟ್ಟಿದವು. 6 ರಸಗಳು, ಖಾರ, ಹುಳಿ, ಎಲ್ಲ ರಸಗಳು ಹುಟ್ಟಿದವು. 6 ರಸಗಳು ಹುಟ್ಟಿದವು. ಎಲ್ಲ ರಸಗಳು ನೀರಿನಲ್ಲೇ ಇರೋದು, ದ್ರವದಲ್ಲೇ ಇರೋದು. ಅದರಲ್ಲಿ ಭಗವಂತ ಹಣ್ಣಿನ ಮೂಲಕ 5 ರಸಗಳನ್ನು ಸೃಷ್ಟಿ ಮಾಡಿದ. ಆದರೆ ಉಪ್ಪನ್ನು ಭಗವಂತ ಸೃಷ್ಟಿ ಮಾಡಲಿಲ್ಲ, ಅದು ನೀರಿನಲ್ಲಿ ಹಾಕಿ ಕೊಟ್ಬಿಟ್ಟ. ಇಡೀ ಸಮುದ್ರದಲ್ಲೇ ಉಪ್ಪಿದೆ, ಬೇಕಾ ತಗೊಳ್ಳಿ ಅಂತ. ಅದನ್ನು ಹಿಂದಿನವರು ಏನು ಮಾಡಿದ್ರು ಅಂದರೆ, ಸಮುದ್ರದ ನೀರನ್ನು ಗದ್ದೆಯಲ್ಲಿ ಹಾಯಿಸಿ, ಗೋಕರ್ಣದಲ್ಲಿ ಮಾಡ್ತಿದ್ರು. ಗದ್ದೆಯಲ್ಲಿ ಹಾಯಿಸಿ ಅದನ್ನು ಒಣಗಿಸಿ ಉಪ್ಪು ಮಾಡ್ತಿದ್ರು. ಅದು ಕಂಪನಿಯವರಿಗೆ ಹೊಟ್ಟೆಗೆ ಇಚ್ಚಾರಿ. ಎಲ್ಲ ಹಳ್ಳಿಯವ್ರನ್ನ ಅದಕ್ಕೆ ಕಂಪನಿಯವರು ಸರ್ಕಾರಕ್ಕೆ ಲಂಚ ಕೊಟ್ಟು ಬ್ಯಾನ್ ಹಾಕಿಸಿ, ಕಂಪನಿಯಲ್ಲಿ ಮಾಡಿದರೆ ಬೆಳೆದು ಉಪ್ಪನ್ನೇ ತಿನ್ನಬೇಕು, ಯಾಕಂದರೆ ಅವ್ರಿಗೆ ವ್ಯಾಪಾರ ಆಗಬೇಕಲ್ಲ ಅಂತ ಹೇಳಿ ಪಾಪ ಹಳ್ಳಿಯವರು ಮಾಡ್ತಾ ಇದ್ದ ಉಪ್ಪನ್ನೆಲ್ಲ ನಿಷೇಧ ಮಾಡಿಸಿ, ಅವರು ಮಾಡಿದ ಉಪ್ಪು ಹಾಗೂ ಹಿಂದೆ 10 ಪೈಸೆ ಸಿಗ್ತಿತ್ತು, ಅದಕ್ಕೆ ಒಂದು 10 ರೂಪಾಯಿ ಮಾಡಿ ನೀವು ಬೇಕಾದ್ರೆ, ಯಾಕಂದರೆ ಸರ್ಕಾರ ನೀವು ಮಾಡಿಬಿಟ್ಟಿದೆ, ನೀವು ಅದನ್ನೇ ಬೇರೆ ತಗೊಳ್ಳೋ ಹಾಗಿಲ್ಲ. ಶ್ರೀಮಂತರಿಗೆ ಮತ್ತಷ್ಟು ದುಡ್ಡು ಮಾಡುವುದಕ್ಕೆ ಸಹಾಯ ಮಾಡುವಂಥದ್ದು ಸರ್ಕಾರವೇ. ಅವರು ಉಪ್ಪು ಅದು ನೋಡಿ, ಅವನು ಭಗವಂತ ಉಪ್ಪು ಅನ್ನೋದನ್ನು ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಲಿಲ್ಲ, ನೀರಿನಲ್ಲಿ ಹಾಕಿಬಿಟ್ಟ. ಉಪ್ಪು ಹಾಕಿದ್ದೇನೆ ಮಾಡಿಕೊಳ್ಳಬೇಕಾದ್ರೆ, ಮತ್ತೆಲ್ಲ ಹಣ್ಣಿನಲ್ಲಿದೆ, ಆದರೆ ಉಪ್ಪು ಹಣ್ಣು ಅಂತ ಒಂದಿಲ್ಲ. ಆಯಿತು, 6 ರಸಗಳು ನೀರಿನಿಂದ ರುಚಿ ಹುಟ್ಟಿತು. ಆವಾಗ ನಾಲಿಗೆ ರುಚಿಯನ್ನು ಗ್ರಹಿಸಿತು. ಅದಾದ ಮೇಲೆ ಮಣ್ಣು ಬಂತು. ಮಣ್ಣು ಬಂದಾಗ ಮೂಗಿಗೆ ಮಣ್ಣಿನ ವಾಸನೆ ಹೊಡೆಯಿತು. ಆವಾಗ ಮೂಗಿಗೆ ಕೆಲಸ ಆಯಿತು. ಹಾಗಾಗಿ ಈ ಇಂದ್ರಿಯಗಳಲ್ಲಿ ಕಿವಿ, ತ್ವಕ್, ಕಣ್ಣು, ಮೂಗು, ನಾಲಿಗೆ ಎಲ್ಲ ಪಂಚ ಜ್ಞಾನೇಂದ್ರಿಯಗಳಿಗೂ ಅದೇ ತನ್ಮಾತ್ರೆಗಳು. ಮಣ್ಣಿನಲ್ಲಿ ಗಂಧ ಇದೆ. ಆ ಗಂಧ ಮಣ್ಣಿನ ಅದು ಕೆಲವುದ್ರಲ್ಲಿ ಹೆಚ್ಚು ಗಂಧ ಇದೆ. ಮಣ್ಣಿನ ಸೂಕ್ಷ್ಮ ವಿಕಾರವಾಗಿರತಕ್ಕಂಥ ಹೂವಿನಲ್ಲಿ ತುಂಬ ಗಂಧ ಇದೆ. ಅದು ಗಂಧ ಅಂದರೆ ಸುಗಂಧವೂ ಆಗಬಹುದು, ದುರ್ಗಂಧವೂ ಆಗ್ಬೋದು. ಒಟ್ಟಿಗೆ ಮೂಗಿನಿಂದ ಗ್ರಹಿಸುವ ಎಲ್ಲವೂ ಮಣ್ಣಿನ ಗುಣ. ನೀರಿನಲ್ಲಿ ಪರಿಮಳ ಇಲ್ಲ. ನಾವು ಪನ್ನೀರು ಅಂತ ಮಾಡಬೇಕಾದ್ರೆ ಹತ್ತಿರ ಹಾಕಬೇಕು. ಬೆಂಕಿಯಲ್ಲಿ ಪರಿಮಳ ಇಲ್ಲ. ಗಾಳಿಯಲ್ಲಿ ಪರಿಮಳ ಬರಬೇಕಾದ್ರೆ ಉದ್ಯಾನದ ಹೂವಿನ ಮೇಲೆ ಹಾದು ಬರಬೇಕು, ಸ್ವಂತ ಗಾಳಿಗೆ ಇಲ್ಲ. ಆಕಾಶಕ್ಕೆ ಎಂಥದೂ ಇಲ್ಲ. ಹಾಗಾಗಿ ಕಂಪು ಅಥವಾ ಗಂಧ, ಓಡರ್, ಅದು ಭೂಮಿಯಿಂದ ಬಂತು. ಇದೇ ತನ್ಮಾತ್ರಗಳ ಶಕ್ತಿ ಸೃಷ್ಟಿಯಾಯಿತು ಮತ್ತು ದ್ರವ್ಯ ಶಕ್ತಿ ಸೃಷ್ಟಿಯಾಯಿತು ಅಂದರು. ಅಂದರೆ ಇದನ್ನು ದ್ರವ್ಯ ಅಂತ ಹೇಳೋದು. ಪಂಚ, ಆಕಾಶ, ವಾಯು, ಅಗ್ನಿ, ನೀರು, ಮಣ್ಣು, ಪೃಥ್ವಿ, ತೇಜೋ, ವಾಯು, ಆಕಾಶ, ಇವನ್ನು 5 ಪಂಚದ್ರವ್ಯಗಳು ಅಂತ ಹೇಳ್ತಾರೆ. ದ್ರವ್ಯ ಶಕ್ತಿ ಇರುವವುಗಳು ಅವುಗಳು ಅಂತ. ಏನು ದ್ರವ್ಯ ಅಂದರೆ? ನಮಗೆ ದ್ರವ್ಯ ಅಂದರೆ ಕಿಸೆಯಲ್ಲಿ ಪರ್ಸ್ನಲ್ಲಿ ಹಾಕ್ಕೊಂಡದ್ದು, ಬ್ಯಾಂಕಿನಲ್ಲಿ ಇಟ್ಟದ್ದು ದ್ರವ್ಯ. ಇದೇ ಅಂಥ ದ್ರವ್ಯ. ಇದಕ್ಕೆ ನಾವು ಶಾಸ್ತ್ರದಲ್ಲಿ ದ್ರವ್ಯ ಅಂತ ಹೇಳಿದ್ರು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಈ ಪಂಚದ್ರವ್ಯಗಳು ಅಂತ ಹೇಳಿದರು. ಅದು ಹೇಗೆ ದ್ರವ್ಯ ಅಂದರೆ? ದ್ರವ್ಯ ಅನ್ನುವ ಶಬ್ದದ ಅರ್ಥ ಏನು? ದ್ರವಣಾತ್ ದ್ರವ್ಯ ಅಂತ. ನಾವೀಗ ಮಣ್ಣಿನ ಒಂದು ಭಾಗವನ್ನು ನಾವು ಪಡಿಬೇಕು ಅಂತಂದರೆ, ಮಣ್ಣಿನಲ್ಲಿ ಒಂದು ಊರು ಅಥವಾ ನಮ್ಮ ಮನೆ ಅಥವಾ ನಮ್ಮ ಜಮೀನು ಯಾವುದೋ ಒಂದು, ಅದಕ್ಕೆ ನೋಡಬೇಕು, ಅಲ್ಲಿ ಹೋಗಬೇಕು ನಾವು. ದ್ರವಣದಿಂದ ಅಂದರೆ ಗಮನದಿಂದ ಯಾವುದು ಪ್ರಾಪ್ತವಾಗುತ್ತೋ ಅದು ದ್ರವ್ಯ. ಅದರಿಂದ ನಾವು ಹೋಗಿ ಪಡೆಯಬೇಕಾದ್ದು ಒಂದು ಭೂಮಿ. ದ್ರವಣಾತ್ ಪ್ರಾಪ್ಯ, ದ್ರವಣ ಅಂದರೆ ಅಲ್ಲಿ ಆ ಕಡೆಗೆ ಸಾಗುವುದು, ಹೋಗಿ ಪಡೀಬೇಕಾದ್ದು, ಕೂತಲ್ಲಿಗೆ ಬರೋಲ್ಲ ಭೂಮಿ. ಆಮೇಲೆ ನೀರು, ಎಲ್ಲಿ ನೀರು ಉಂಟು, ಬಾವಿ ಉಂಟು, ಅಲ್ಲಿ ಹೋಗ್ಬೇಕಪ್ಪ. ಅದು ನಮ್ಮ ಹತ್ರ ನೀರು. ಆಮೇಲೆ ಬೆಂಕಿ ಒಂದೋ ಬೇಕು ಅಂತಂದ್ರೆ ಬೆಂಕಿ ಹತ್ತಿರ ಹೋಗಬೇಕು, ಬೇಡ ಅಂದ್ರೆ ಬೆಂಕಿ ದೂರ ಹೋಗಬೇಕು. ಒಟ್ಟಾರೆ ಹತ್ತಿರ ಹೋಗೋದು ದೂರ ಹೋಗೋದು ನೀವು ಬಿಟ್ಟದ್ದು, ಅದು ದ್ರವಣದಿಂದ ಪ್ರಾಪ್ಯ. ಅದರ ನಂತರ ಗಾಳಿ ಕೂಡ ಹಾಗೆ. ಒಳ್ಳೆ ಗಾಳಿ ಬೀಸುವಲ್ಲಿ ಹೋಗಿ ಕೂತ್ಕೊಳ್ತೇವೆ. ಇಲ್ಲಿ ಗಾಳಿ ಇಲ್ಲ,
ಅಲ್ಲಿ ಗಾಳಿ ಚೆನ್ನಾಗಿ ಗಾಳಿ ಬರುತ್ತೆ, ಅಲ್ಲಿ ಆ ಮರದಡಿಯಲ್ಲಿ ಕೂತ್ಕೊಳ್ಳುವ ಅಂತೇವೆ. ಹಾಗಾಗಿ ಗಾಳಿಯನ್ನು ಅರಸಿಕೊಂಡು ಹೋಗಿ, ಅದು ಬೇಸಿಗೆಯಲ್ಲಂತೂ ಗಾಳಿಗೋಸ್ಕರ ಎಷ್ಟು ಬೇಕಾದ್ರೂ ಅರಸ್ತೇವೆ. ಅದೆಲ್ಲ ಆಯಿತು. ಆಕಾಶವನ್ನು ಅರಸಿಕೊಂಡು ಹೋಗ್ತಾರೆ, ಅದೇ ಹಾಗೆ ದ್ರವ್ಯ. ಆಕಾಶ ಅರಸಿಕೊಂಡು ಹೋಗೋದಿಲ್ಲ, ಅದು ಅರಸಿಕೊಂಡು ಹೋಗೋದು ಆಕಾಶ ಇರೋದರಿಂದ. ಆಕಾಶದಿಂದ ದ್ರವಣ, ಆಕಾಶಕ್ಕೋಸ್ಕರ ಅಲ್ಲ. ಆಕಾಶ ಇರೋದರಿಂದ ನಾವು ಎಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ, ಆಕಾಶದಿಂದ ಹೋಗುವುದೇ ಆಗಿದೆ. ಸೊ ನಮ್ಮ ಚಲನೆಗೆ ಮೂಲ ವಸ್ತು ಆಕಾಶ. ಆದ್ದರಿಂದ ಆಕಾಶವನ್ನು ದ್ರವ್ಯ ಅಂತ ಹೇಳ್ತಾರೆ. ಅಂದರೆ ಒಂದು ಶಬ್ದವನ್ನು ನಾವು ಬಳಸ್ತೇವೆ, ಆ ಶಬ್ದ ಅದನ್ನು ಯಾಕೆ ಆ ಶಬ್ದದಿಂದ ನಾವು ವ್ಯವಹರಿಸ್ತೇವೆ ಅನ್ನೋ ಅರ್ಥ ತಿಳ್ಕೊಳ್ಳೋದೇ ಬಳಸ್ತೇವೆ. ನಾವು ಸಾಮಾನ್ಯವಾಗಿ ಈ ಯಾವ ಭಾಷೆಯದ್ದು ಒಟ್ಟು ಮಾತಾಡ್ತೇವೆ, ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೇವೆ. ಯಾಕೆ ಆ ಶಬ್ದ ಆ ಅರ್ಥದಲ್ಲಿ ಬಳಕೆಯಾಗಿದೆ ಅಂತ ಎಂದೂ ನಾವು ಯೋಚಿಸುವುದಿಲ್ಲ. ಅಂದರೆ ಇದು ಸಂಸ್ಕೃತದಲ್ಲಂತೂ ತೀರಾ ಅಗತ್ಯ. ಎಟಿಮಾಲಜಿ. ಒಂದು ಶಬ್ದ ಆ ವಸ್ತುವಿನ ಗುಣವನ್ನು ಹೇಳುತ್ತೆ. ಹಾಗಾಗಿ ಇದು ಏನು ಹೇಳುತ್ತೆ ದ್ರವ್ಯ ಅನ್ನುವ ಶಬ್ದ? 5 ವಸ್ತುಗಳಲ್ಲಿರುವಂಥ ಗುಣ ಅಂದರೆ ದ್ರವಣ. ನೀರಿಗಾಗುವಾಗ 2 ವಿಧದ ದ್ರವಣ ಉಂಟು. ಒಂದು ದ್ರವಣ ಹರ್ಕೊಂಡು ಹೋಗೋದು, ನೀರು ಸ್ವತಃ ದ್ರವಿಸುತ್ತೆ, ನಾವು ನೀರಿದ್ದಲ್ಲಿಗೆ ದ್ರವಿಸ್ತೇವೆ. ಆಕಾಶ ದ್ರವಿಸುವುದಿಲ್ಲ, ನಾವೊಂದು ಆಕಾಶ ಇದ್ದಲ್ಲಿ ದ್ರವಿಸುವುದಿಲ್ಲ, ನಮ್ಮ ದ್ರವಣಕ್ಕೆ ಅದು ಕಾರಣವಾಗುತ್ತೆ, ನಮ್ಮ ಚಲನೆಗೆ. ಹೀಗೆ 5 ಪಂಚಭೂತಗಳನ್ನು ದ್ರವ್ಯಶಕ್ತಿ ಅಂತ ಕರೆದರು. ಅದರಲ್ಲಿ 5 ಗುಣಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹೀಗೆ ಭೂತಸರ್ಗ ತೃತೀಯಸ್ತು, 3ನೇ ಹಂತದಲ್ಲಿ ಪಂಚಭೂತಗಳು, ಪಂಚತನ್ಮಾತ್ರೆಗಳು ಸೃಷ್ಟಿಯಾಯಿತು.